ಸಿಐಐ ಇಎಚ್ಎಸ್ ಎಕ್ಸಲೆನ್ಸ್ ಅವಾರ್ಡ್ 2026 ಐಎಫ್ಬಿ ಆಟೋಮೋಟಿವ್ ಸಂಸ್ಥೆಗೆ ಕಂಚಿನ ಪ್ರಶಸ್ತಿ. ನವದೆಹಲಿ ನಗರದ ಪುಲ್ಮನ್ ನ್ಯೂಡೆಲ್ಲಿ ಏರೋ ಸಿಟಿಯಲ್ಲಿ ನಡೆದ ಸಿಐಐ ಇಎಚ್ಎಸ್ ಎಕ್ಸಲೆನ್ಸ್ ಅವಾರ್ಡ್ 2026 ಕಾರ್ಯಕ್ರಮದಲ್ಲಿ ಐಎಫ್ಬಿ ಆಟೋಮೋಟಿವ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಗೆ ಪ್ರತಿಷ್ಠಿತ ಕಂಚಿನ ಪ್ರಶಸ್ತಿ ಲಭಿಸಿದೆ. ದೇಶದ ವಿವಿಧ ಕೈಗಾರಿಕಾ ಕ್ಷೇತ್ರಗಳಲ್ಲಿ ಪರಿಸರ ಸಂರಕ್ಷಣೆ, ಉದ್ಯೋಗಿಗಳ ಆರೋಗ್ಯ ರಕ್ಷಣೆ ಹಾಗೂ ಕೈಗಾರಿಕಾ ಸುರಕ್ಷತಾ ಕ್ರಮಗಳನ್ನು ಅತ್ಯುತ್ತಮವಾಗಿ ಅನುಷ್ಠಾನಗೊಳಿಸಿರುವ ಸಂಸ್ಥೆಗಳನ್ನು ಗುರುತಿಸಿ ಭಾರತೀಯ ಕೈಗಾರಿಕಾ ಒಕ್ಕೂಟ ಪ್ರತಿ ವರ್ಷ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತದೆ. ಈ ಬಾರಿ ಐಎಫ್ಬಿ ಆಟೋಮೋಟಿವ್ ಸಂಸ್ಥೆಯ ಸೌಖ್ಯ ರೋಡ್ ಪ್ಲಾಂಟ್ ಸುರಕ್ಷತಾ ಸಂಸ್ಕೃತಿಯನ್ನು ಬಲಪಡಿಸುವುದು, ಉದ್ಯೋಗಿಗಳಿಗೆ ನಿರಂತರ ಸುರಕ್ಷತಾ ತರಬೇತಿ ನೀಡುವುದು, ಅಪಾಯ ಮೌಲ್ಯಮಾಪನ ಕ್ರಮಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತರುವುದು ಹಾಗೂ ಪರಿಸರ ಸಂರಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಿರುವುದಕ್ಕಾಗಿ ಕಂಚಿನ ಪ್ರಶಸ್ತಿಗೆ ಆಯ್ಕೆಯಾಗಿದೆ. ಪ್ರಶಸ್ತಿ ಸ್ವೀಕಾರ ಸಂದರ್ಭದಲ್ಲಿ ಬೆಂಗಳೂರು ಘಟಕದ ಇಎಚ್ಎಸ್ ವಿಭಾಗದ ಗುರುರಾಜ್ ಕಿ ಹಾಗೂ ನವದೆಹಲಿ ಬಿನೋಲಾ ಘಟಕದ ಪ್ಲಾಂಟ್ ಹೆಡ್ ಇಕ್ಬಾಲ್ ಸಿಂಗ್ ಉಪಸ್ಥಿತರಿದ್ದು ಗೌರವ ಸ್ವೀಕರಿಸಿದರು. ಈ ಕುರಿತು ಮಾತನಾಡಿದ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಕೆ ಪ್ರಸಾದ್, ಸುರಕ್ಷತೆ ಎಂಬುದು ಕೇವಲ ನಿಯಮವಲ್ಲ, ಅದು ನಮ್ಮ ಸಂಸ್ಥೆಯ ಮೂಲ ಸಂಸ್ಕೃತಿ. ಪ್ರತಿಯೊಬ್ಬ ಉದ್ಯೋಗಿಯ ಸುರಕ್ಷತೆ, ಆರೋಗ್ಯ ಮತ್ತು ಕಲ್ಯಾಣಕ್ಕೆ ಸಂಸ್ಥೆ ಅತ್ಯಂತ ಮಹತ್ವ ನೀಡುತ್ತಿದೆ. ಈ ಪ್ರಶಸ್ತಿ ನಮ್ಮ ತಂಡದ ಸಮರ್ಪಣೆ ಹಾಗೂ ಪರಿಶ್ರಮಕ್ಕೆ ದೊರೆತ ಗೌರವ ಎಂದು ಹೇಳಿದರು. ಮಾನವ ಸಂಪನ್ಮೂಲ ವಿಭಾಗದ ಶಿವರಾಜ್ ಡಿ ಮಾತನಾಡಿ, ಮೊದಲ ಬಾರಿಗೆ ಸಿಐಐ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರೂ ಕಂಚಿನ ಪ್ರಶಸ್ತಿ ಲಭಿಸಿರುವುದು ಸಂಸ್ಥೆಯ ಇಎಚ್ಎಸ್ ಕ್ಷೇತ್ರದ ಬದ್ಧತೆಯನ್ನು ತೋರಿಸುತ್ತದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಇದೇ ವೇಳೆ ಇಎಚ್ಎಸ್ ವಿಭಾಗದ ಗುರುರಾಜ್ ಕಿ ಮಾತನಾಡಿ, ಈ ಪ್ರಶಸ್ತಿ ನಮ್ಮ ತಂಡದ ಪರಿಶ್ರಮ ಹಾಗೂ ಉದ್ಯೋಗಿಗಳ ಸಹಕಾರಕ್ಕೆ ದೊರೆತ ಗೌರವವಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪರಿಣಾಮಕಾರಿ ಸುರಕ್ಷತಾ ಕ್ರಮಗಳನ್ನು ಜಾರಿಗೆ ತರಲು ಇದು ಪ್ರೇರಣೆಯಾಗಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಸಂಸ್ಥೆಯ ನಿರ್ವಹಣಾ ತಂಡವು ಎಲ್ಲಾ ಉದ್ಯೋಗಿಗಳಿಗೆ ಅಭಿನಂದನೆ ಸಲ್ಲಿಸಿ ಸುರಕ್ಷತೆ, ಆರೋಗ್ಯ ಹಾಗೂ ಪರಿಸರ ಸಂರಕ್ಷಣಾ ಕ್ಷೇತ್ರಗಳಲ್ಲಿ ಇನ್ನಷ್ಟು ಉತ್ತಮ ಕಾರ್ಯಪದ್ಧತಿಗಳನ್ನು ಅಳವಡಿಸಿಕೊಳ್ಳುವ ಸಂಕಲ್ಪ ವ್ಯಕ್ತಪಡಿಸಿತು. ಈ ಪ್ರಶಸ್ತಿ ಐಎಫ್ಬಿ ಆಟೋಮೋಟಿವ್ ಸಂಸ್ಥೆಯ ಕೈಗಾರಿಕಾ ಸುರಕ್ಷತಾ ಕ್ಷೇತ್ರದಲ್ಲಿನ ಸಾಧನೆಗೆ ಮತ್ತೊಂದು ಮಹತ್ವದ ಮೈಲಿಗಲ್ಲಾಗಿದೆ. How you have to work in terms of the emergency, what critical steps you need to take to stop the catastrophic events to happen. So that information floating needs to happen between the HMI information to the person operating at the panel.